ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನು ಸಂಪೂರ್ಣ ಕಡೆಗಣಿಸಿ ಹಣಕಾಸಿನ ಸ್ಥಿತಿ ಸರಿ ಇಲ್ಲದ ಪರಿಣಾಮ ಯಾವುದೇ ನೀರಾವರಿ ಯೋಜನೆಗಳಿರ್ಬೋದು, ಅಭಿವೃದ್ಧಿ ಕಾರ್ಯಗಳಿರ್ಬೋದು, ರಾಜ್ಯದ ಯಾವ ಭಾಗದಲ್ಲಿ ಹೋದರೂ ಸಹ 2 ಕಿಲೋಮೀಟರ್ ರಸ್ತೆ ಆಗದೆ ಇರುವಂಥ ವಿಚಿತ್ರವಾದ ಪರಿಸ್ಥಿತಿ ಇದೆ. ಅವ್ರು ಹೇಳಿ ಭರವಸೆ ಕೊಡೋದಕ್ಕೂ ವಾಸ್ತವಿಕ ಸ್ಥಿತಿಗೂ ಬೇರೆ ಇದೆ ಅನ್ನುವಂಥದ್ದು ರಾಜ್ಯದ ಜನಕ್ಕೆ ಗೊತ್ತಿದೆ. ಇದೆಲ್ಲದರ ಪರಿಣಾಮ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದಿಂದ ಒಂದು ಒಳ್ಳೆಯ ಆಡಳಿತವನ್ನು ಕೊಡೋರಿದ್ದೇವೆ. ಅಲ್ಲಿವರೆಗೂ ನಾವು ಕಾಯಬೇಕಾಗುತ್ತೆ. ಈಗಾಗಲೇ ನಿರಂತರವಾಗಿ ವಿಜಯಣ್ಣ, ನಾನು ಎಲ್ಲ ನಮ್ಮ ಪಕ್ಷದ ಪ್ರವಾಸ ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ದೇವದುರ್ಗವಾದಂಥ ಒಂದು ಸ್ವಾಗತ ಸಿಗ್ತದೆ. ಇದೆಲ್ಲದರ ಪರಿಣಾಮ ಈ ಸರ್ಕಾರ ಭಾಳ ದಿನ ಉಳಿಯೋದಿಲ್ಲ ಅನ್ನುವಂಥದ್ದು ಗ್ಯಾರಂಟಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಮಂಗಳೂರಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಕೊಲೆ ಸುಲಿಗೆ ನಿರಂತರವಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅಂತ ಪ್ರಶ್ನೆ ಕೇಳಬೇಕು. ಆ ಪರಿಸ್ಥಿತಿ ಇದೆ. ಇದು ಯಾವುದನ್ನು ತಡೆಯುವಂಥ ಶಕ್ತಿ ರಾಜ್ಯದ ಮುಖ್ಯಮಂತ್ರಿಗೆ, ಗೃಹ ಸಚಿವರಿಗಾಗಲಿ ಇಲ್ಲ. ಇದನ್ನು ಖಂಡಿಸ್ತೇನೆ. ಸೊ ಬರುವ ದಿವಸಗಳಲ್ಲಿ ಜನ ತಕ್ಕ ಪಾಠವನ್ನು ಸರ್, ಇದೆಲ್ಲದರ ನಡುವೆ ಸಿಎಂ ಅವರು ಕೂಡ ನನಗೂ ಜೀವ ಬೆದರಿಕೆ ಕರೆ ಬರ್ತವೆ ಅಂತ ಹೇಳಿದ್ದಾರೆ ಸರ್. ಸ್ಮೃತಿ ಕಾದರ್ ಯಾವುದೂ ಇಲ್ಲದೆ ಕೇವಲ ಪ್ರಚಾರಕ್ಕಾಗಿ ಆ ರೀತಿ ಹೇಳಿಕೆಯನ್ನು ಕೊಡ್ತಾರೆ. ಮೋದಿ ಅವರು ವಾರ್ ಮಾಡ್ಬೇಕಂತ ಸರ್. ಪಾಲ್ಗಾಮ್ ಹಿಂದೂಗಳ ನರ್ಮೇದ ಆಯ್ತು ಸರ್. ಪಾಲ್ಗಾಮ್ದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮೋದಿ ಅವರು ಸ್ಟೆಪ್ ತಗೋಬೇಕಂತ ಜನ ಹೇಳ್ತಾ ಇದ್ದಾರೆ. ಏನೋ ತಗೋತಾರೆ ಸರ್. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ಸೂಕ್ತ ಕ್ರಮವನ್ನು ತಗೊಳ್ತೇವೆ. ಇದೆಲ್ಲವನ್ನು ಹತ್ತಿಸ್ತೇವೆ. ಆಗಬೇಕು ಅಂತ ಭಾಳ ದಿನಗಳ ಅಪೇಕ್ಷೆ ಇತ್ತು.